ಪರಮಶಿವನದು ಮತ್ತೊಂದು ರೂಪವೇ ಶ್ರೀ ಮೈಲಾರಲಿಂಗೇಶ್ವರ. ಮಲ್ಲಾಸುರ ಮತ್ತು ಮಹಿಷಾಸುರ ಅಂತ ಇರ್ತಾರೆ. ಅವರು ಋಷಿಮುನಿಗಳನ್ನು ಹಿಂಸಿಸುತ್ತಾರೆ, ಟಾರ್ಚರ್ ಮಾಡ್ತಾರೆ. ಆವಾಗ ಶಿವನಾಗಿ ರೂಪಿಸಿಕೊಳ್ಳುತ್ತಾನೆ. ಆವಾಗ ಪಾರ್ವತಿ ದೇವಿ ಗಂಗೆಯಾಗಿ ರೂಪಿಸಿಕೊಳ್ಳುತ್ತಾಳೆ. ಶಿವನು 7 ಕೋಟಿ ಗೌರವರ ಜೊತೆ ಹೋರಾಡಿ ಅವರ ಜೊತೆ ಫೈಟ್ ಮಾಡಿದಾಗ ರಾಕ್ಷಸರನ್ನು ಕೊಲ್ಲುತ್ತಾನೆ. ಆವಾಗ ಪಾರ್ವತಿ ದೇವಿ ತನ್ನ ನಾಲಿಗೆಯನ್ನು ತೆಗೆದು ಆ ರಕ್ತವನ್ನು ಕುಡಿಯುತ್ತಾಳೆ. ಇದು ಮೈಲಾರಲಿಂಗೇಶ್ವರನ ಸ್ವಲ್ಪ ಸ್ಟೋರಿ ಆಗಿತ್ತು. ಇನ್ನು ಇದ್ರ ಬಗ್ಗೆ ಮತ್ತೊಂದು ಸ್ಟೋರಿ ಇದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನನ್ನು ಮಾಡ್ತೀನಿ. ಅದು ತಿಮ್ಮಪ್ಪ ಮತ್ತು ಮೈಲಾರಲಿಂಗೇಶ್ವರನ ನಡುವೆ ಇರುವಂಥ ಸ್ಟೋರಿ. ಥ್ಯಾಂಕ್ ಯು.